ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಇವತ್ತು ನಾವು ಸಿಟಿ ಲೈಟ್ ಸಿನಿಮಾದ ಕಂದಮ್ಮ ಹಾರ್ಟ್ ರಿಲೀಸ್ ಈವೆಂಟ್ ಹೇಳಿದ್ದೇವೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಸಲಗ ವಿಜಯ್ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಅವರ ಅನುಭವವನ್ನು ಕೇಳೋಣ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಚೆನ್ನಾಗಿದ್ದೀನಪ್ಪ. ಸರ್, ಕಂದಮ್ಮ ಸಾಂಗ್ ರಿಲೀಸ್ ಆಯಿತು, ಹೇಗೆ ಅನಿಸ್ತಾ ಇದೆ? ನೀನು ಹೇಳ್ಬೇಕಪ್ಪ. ಇಲ್ಲ ಸರ್, ತುಂಬ ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿ ಸ್ವೀಟ್ ಆಗಿದೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ? ನಮಗೇನಿಲ್ಲಮ್ಮ, ತಾವು ಹೇಳಬೇಕು. ನೀವು ನೋಡಿರೋರು, ನೀವು ಒಬ್ಬರು ಪ್ರೇಕ್ಷಕರು, ನೀವು ಹೇಳಿದ್ರೆ ನಮ್ಗೆ ಅದೇ ಖುಷಿ. ಅಲ್ಲ ಸರ್, ಆ್ಯಸ್ ಎ ಡೈರೆಕ್ಟರ್ ಹೇಗೆ ಅನಿಸ್ತು? ನಮ್ದೇನಿಲ್ಲ, ನಾವು ಹೊರಗಡೆ ತರೋವರೆಗೂ ಅಷ್ಟೇ, ತಂದ ಮೇಲೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ನಿಮ್ಗೇನು ಅನ್ಸುತ್ತೆ ನನಗೆ ಹೇಳಿ, ನನಗೆ ಅದೇ ಖುಷಿ. ಇಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಎವ್ರಿ ಲೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ. ಸೊ ನಾನು ಅದೇ ಲೈನ್ಸ್ ಅಂತ ಬಂದಾಗ ಒಂದು ಕಡೆ ಚರಣ್ ಸರ್, ಇನ್ನೊಂದು ಕಡೆ ನಾಗಾರ್ಜುನ ಸರ್. ಸೊ ಹೇಗೆ ಅನಿಸ್ತು ಸರ್ ಇವರೊಂದು ಕಾಂಬಿನೇಷನಲ್ಲಿ? ಚೆನ್ನಾಗಿದೆ ಅಮ್ಮ, ಅವರಿಬ್ಬರು ಸೇರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಗ್ ಯಾವಾಗಲೂ. ಸರ್, ನೀವು ಅವ್ರ ಜೊತೆ ಇದುವರೆಗೂ ವರ್ಕ್ ಮಾಡ್ಕೊಂಡು ಬಂದಿರಾ. ಸೊ ವಾಟ್ ಇಸ್ ದ್ಯಾಟ್ ಪಾಯಿಂಟ್? ನಿಮಗೆ ಏನು ಅನಿಸುತ್ತೆ, ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸುತ್ತೆ ಸರ್? ಚೆನ್ನಾಗಿ ಬರುತ್ತೆ, ಅದಕ್ಕೆ ಚೆನ್ನಾಗಿ ಸೇರಬೇಕು ಅನಿಸುತ್ತೆ. ವೆರಿ ಸಿಂಪಲ್. ಸರ್, ಈ ಒಂದು ಸಿನಿಮಾದಲ್ಲಿ ಮೂಲಕ ನಿಮ್ಮ ಮಗಳನ್ನು ನೀವು ಪರಿಚಯಿಸ್ತಿದ್ದೀರ ಕನ್ನಡಿಗರಿಗೆ ಆ್ಯಕ್ಟ್ರೆಸ್ ಆಗಿ. ಸೊ ನಿಮ್ಮ ಮಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೇದಾಗಲಿ ಅಂತ ಬಯಸ್ತೀನಿ, ಎಲ್ಲರ ಆಶೀರ್ವಾದ ಸಿಗಲಿ ಅಂತ ಬಯಸ್ತೀನಪ್ಪ. ಸೊ ಸಿಟಿ ಲೈಟ್ ಸಿನಿಮಾ, ಸೊ ನಿಮ್ಮ ಒಂದು ಸಿನಿಮಾದಲ್ಲಿ ಯಾವತ್ತು ನಾನು ನೋಡ್ತಿರ್ಬೇಕಾದ್ರೆ ಒಂದು ಕಡೆ ನೋಡಿದ್ರೆ ಕಾನೂನು ಬಗ್ಗೆ ಮಾತಾಡ್ತೀರಾ, ಇನ್ನೊಂದು ಕಡೆ ಡಿಫ್ರೆಂಟ್ ಮೆಸೇಜಸ್ನ ನೀವು ಜನಗಳಿಗೆ ಕೊಡ್ತೀರಾ. ಸೊ ಈ ಒಂದು ಸಿನಿಮಾದಲ್ಲಿ ನಾವು ಆ ಥರದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇರಬಹುದು, ನೋಡೋಣ. ಎಲ್ಲರೂ ನೋಡಿದ್ಮೇಲೆ ಗೊತ್ತಾಗುತ್ತೆ. ಎಲ್ಲರೂ ಹಂಗೆ ಹೇಳ್ತೀರಾ ಸರ್ ನೀವು? ಯಾರು ಕತೆ ಹೇಳಲ್ಲ ಮಗ. ಹೌದು. ಯಾರು ಹಿಂಗೆ ಕತೆ ಹೇಳ್ಬಿಡ್ತಾರೆ? ಈಗ ಸಿನಿಮಾ ರಿಲೀಸ್ ಆಗಲಿ, ಎಷ್ಟೋ ಜನ ನಮ್ಮನ್ನು ನಂಬ್ಕೊಂಡು ಬರ್ತಾರೆ. ಅಲ್ಲ, ಅವ್ರಿಗೆ ಡಿಸಪಾಯಿಂಟ್ ಮಾಡೋಕ್ಕಾಗತ್ತಾ? ಇಲ್ಲ ಸರ್. ಸರ್, ನೀವು ಆ್ಯಸ್ ಅ ಆ್ಯಕ್ಟರ್ ನಾವು ನೆಕ್ಸ್ಟ್ ಯಾವ ಸಿನಿಮಾದಲ್ಲಿ ಕಾಣ್ಬೋದು ಸರ್ ನಿಮ್ಮನ್ನು? ಅದನ್ನು ಜಲ್ದಿ ಅನೌನ್ಸ್ ಮಾಡ್ತೀನಿ, ಆದಷ್ಟು ಜಲ್ದಿ. ಸಿಟಿ ಲೈಟ್ಸ್ ಆಗಲಿ. ಸೊ ಕೊನೆಯದಾಗಿ ಒಂದು ಸಿನಿಮಾದ ಬಗ್ಗೆ ನೀವು ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭೀಮಾ ಸಲಗ ನೋಡಿ ನನ್ನ ಗೆಲ್ಲಿಸಿದಾಗೆ, ಕಲಾವಿದರಿಗೆ ಆಶೀರ್ವಾದ ಮಾಡಿದಾಗೆ, ಹೊಸ ಕಲಾವಿದರು ನಿಮ್ಮಿಂದ ಉಟ್ಕೊಂಡಿದ್ದಾರೆ. ಕನ್ನಡ ಜನತೆ ಆಶೀರ್ವಾದದಿಂದ ಒಂದಷ್ಟು ಹೊಸ ಕಲಾವಿದರು ಮತ್ತೆ ಸಿಟಿ ಲೈಟ್ಸಲ್ಲಿ ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಕೋರ್ತಾ ಇದ್ದೀವಿ. ಇಲ್ಲೂ ಏನು ಇಲ್ಲ ಅಂದರೆ ತುಂಬ ಬಿಲ್ಡಪ್ಗಳು ಇಲ್ದಿರ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ಸರ್, ನಾನೊಂದು ಮರ್ತು ಹೋದೆ, ವಿನಯ್ ಸರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ವಿನಯ್ ಬಗ್ಗೆ ನಾನು ಹೇಳಿದ್ದೀನಿ, ಅದೊಂದು ಬಂಗಾರ ಅಂತ. ಇನ್ನೇ ಸತಿ ಹೇಳಲ್ಲ ಮಗ. ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಸಲಗ ವಿಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.